ಯಾಕೆಂದರೆ ಒಂದು ಒಳ್ಳೆ ಬಿಗ್ ಸರ್ಪ್ರೈಸ್ ಇದೆ ಗೆದ್ದೋರಿಗೆ ಮಾತ್ರ. ರಿಟೈರ್ಡ್ ಈಗ ನಾನು ವಾರ್ ಹೀರೋ ಅಂದರೆ ಓಕೆನಾ ಇದು ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಅದೇ ಗೇಮ್ ಮಾಡ್ತಾರಪ್ಪ ಜನ ಪಬ್ಜಿ ಅದೇನೋ BGMI ಅಂತೆ. ನಿನಗೆ ಕಿರಣ ಹಿಂಗೆ ಅಂದೈತೆ ಅಂದರೆ ನಾನು ಡೇಂಜರ್ ಆಗೈತೆ. ಅನ್ಬ್ಲಾಕ್ ಆಗ್ಬಿಡ್ತು ಟೇಲ್ ಅಂತ ಗೊತ್ತಾಗೋಗ್ಬಿಡ್ತು. ಹೆಲೋ ಗೈಸ್, ಸೊ ಒಂದು ಹೊಸ ಚಾಲೆಂಜ್ಗೆ ಈಗಿನ್ನು ಲೈಕ್ ಒಂದು ನಿಯರ್ ಬೈ ಮಾಲ್ ನಮ್ಮ ಮನೆ ಹತ್ರ ಇರೋದು ಒಂದೇ ಓರಿಯನ್ ಮಾಲು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಇದೆ, ಅದನ್ನು ಹೇಳ್ತೀನಿ ಏನು ಅಂತ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಓಕೆ ಲೆಟ್ಸ್ ಗೋ. ಟೈಮ್ ಆಯ್ತು. ಬಂದಿರೋದು ಏನು ಅಂದರೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಸೊ ಈಗ ಭೂಮಿಕಂಗೆ ಮತ್ತು ಕಿರಣ ಇಬ್ಬರಿಗೂ ಟಾಸ್ಕ್ ಕೊಡ್ತಾಯಿದ್ದೀನಿ ನಾನು. ಸೊ ಈಗ ಟಾಸ್ಕ್ ಏನಾರು ಒಂದು ಸ್ವಲ್ಪ ನಿಮಗೆ ಎಂಟರ್ಟೈನಿಂಗ್ ಆಗಿರಬೇಕಲ್ಲ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನು. ಇದನ್ನು ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿ. ಅದಕ್ಕೋಸ್ಕರ ಸೊ ಇವತ್ತು ಒಂದು ಕಾನ್ಸೆಪ್ಟ್ ಅಲ್ಲ, ಫಸ್ಟ್ ಟಾಸ್ಕ್ ಏನು ಅಂದರೆ ಭೂಮಿಕಾ ಇವತ್ತಿನ ಬರ್ಡೇ ಇದ್ದಂಗೆ. ಓಕೆನಾ? ಬರ್ಡೇ ಥರ ಅವಳದು ಬರ್ಡೇ ಅನ್ಕೋ. ಸೊ ಬರ್ಡೇಗೆ ಹಿರಿಯರ ಆಶೀರ್ವಾದ ತಗೊಳ್ಳೋದು ಇದ್ದಿದ್ದೆ. ಸೊ ನೀನು ಇಲ್ಲಿರೋರಿಗೆ ಯಾರು ಹಿರಿಯರು ಅವರು ಇವರು ಇದ್ದರೆ ಸೊ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಸೊ ದಿಸ್ ಈಸ್ ಯುವರ್ ಫಸ್ಟ್ ಟಾಸ್ಕ್. ಟಾಸ್ಕ್ ಇದ್ದಿದ್ರೆ ಏನೈತೆ? ಫುಲ್ ಮೂರು ಟಾಸ್ಕ್ ಗೆದ್ದಾಗ ಮನೇಲಿ ಹೇಳ್ತೀನಿ ಕ್ಲೀನಾಗಿ. ಓಕೆನಾ? ಫಸ್ಟ್ ನೀವು ಟಾಸ್ಕ್ ಗೆಲ್ಲಿ, ಏಕೆಂದರೆ ಒಂದು ಒಳ್ಳೆ ಬಿಗ್ ಸರ್ಪ್ರೈಸ್ ಇದೆ ಗೆದ್ದೋರಿಗೆ ಮಾತ್ರ. ಆ ಬಿಗ್ ಸರ್ಪ್ರೈಸ್ನ ಕಳ್ಕೊತೀಯ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಓಕೆ, ನಾನು ಕಾಲಿಗೆ ಬೀಳ್ತೀನಿ. ಓಕೆನಾ? ಸೊ ಅವ್ರು ಗಾಬರಿ ಆಗ್ತಾರಲ್ವ, ಏನಕ್ಕೆ ಅಂತ ಕೇಳ್ತಾರೆ ಅವಾಗ. ಅಲ್ಲ, ಸೊ ಇವತ್ತು ನನ್ನ ಬರ್ಡೇ, ಹಾಂ, ನನಗೆ ನಿಮ್ಮ ಆಶೀರ್ವಾದ ಬೇಕು. ಓಕೆ, ಸೊ ಇದು ಕಾನ್ಸೆಪ್ಟ್. ಸರಿ, ಓಕೆ. ಹಾಂ, ಓಕೆ. ಇನ್ನೇನೋ ಡೌಟ್ಸ್ ಇದೆಯಾ? ಡೌಟ್ಸ್ ಏನಿಲ್ಲ, ನೋಡುತ್ತಾ ಇದ್ದೀನಿ. ಎಲ್ಲ ಮಾಡ್ರನಾಗೆ ಬಂದ್ಬಿಟ್ಟಿದ್ದಾರೆ. ಯಾರು ಏಜ್ ಆಗಿದ್ದವರು, ಯಾರು ಹೆಂಗಂತ, ಯಾರು ಏಜ್ ಆದವ್ರು ಯಾರು ಸಿಗ್ತಾ ಇಲ್ಲ ಆಶೀರ್ವಾದ ತಗೊಳ್ಳೋಣ ಅಂತ ಅಂದರೆ. ನನ್ನ ಆಶೀರ್ವಾದ ತಗೋಬೋದಲ್ಲ? ನನ್ನ ಆಶೀರ್ವಾದ ಫಸ್ಟು. ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಇವನು ವಯಸ್ಸಾಗಿರೋನಿದ್ದಂಗೆ ತಗೊಂಬಿಡು. ಸಿಗ್ತಾರೆ, ಒಬ್ಬರವ್ರು ಸಿಗ್ತಾರೆ. ಎಕ್ಸಿಲೇಟರ್ ಹತ್ತದೆ ಅಜ್ಜಿನೇ ಫಾಲೋ ಮಾಡ್ತಾ ಇರ್ಬೇಕು ನಾವೀಗ. ಕೇಳ್ತೀಯಾ? ಇಲ್ಲಿ ಭೂಮಿಕಾ, ಇವ್ರು ವಯಸ್ಸಾದವ್ರು ನೋಡು. ಹಾಂ, ಅಲ್ಲಿ ಬ್ಲೂ ಕಲರ್ ಸ್ಯಾರಿ. ಮತ್ತೆ ನಡಿ, ಮತ್ತೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ತಗೊಳ್ತೀನಿ. ಇವತ್ತು ನಾನು ಹುಟ್ಟಿರೋ ಬಾರಿಗೆ 35 ಇಯರ್ಸು. ಹೌದಾ? ಏನು ಮೇಡಮ್? ಎಕ್ಸ್-ಸರ್ವಿಸ್ಮೆನ್ ಮಿಲಿಟರಿ. ಹೌದಾ? ರಿಟೈರ್ಡಾ ಸರ್? ರಿಟೈರ್ಡ್ ಈಗ ನಾನು ವಾರ್ ಹೀರೋ ಹೌದಾ? ಅಂದರೆ ಪಾಕಿಸ್ತಾನ 1965 1971 ಎರಡು ವಾರ್ನಲ್ಲಿ ಇದನ್ನು ಮಾಡೋದಕ್ಕೆ ಪ್ರೈಮ್ ಮಿನಿಸ್ಟರ್ ನಮಗೆ ವಾರ್ ಹೀರೋ ಅಂತ ಇದು ಕೊಟ್ಟಿದ್ದಾರೆ. ಇವಾಗ ಇಲ್ಲೇ ಸೆಟ್ಲ್ ಆಗಿದ್ದಾರೆ, ಎಲ್ಲ ಬೆಂಗಳೂರಲ್ಲೇ ಇರೋದಲ್ಲ? ಓಕೆ ಸರ್, ಥ್ಯಾಂಕ್ ಯು. ಮೊದಲನೇ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ಯಾಳೆ ಭೂಮಿಕಾ. ನೋಡಲ್ಲಿ ಹೌ ಟು ತೆಗಿಬಾರ್ದಾ? ಹಿಂಗೆ ಓಕೆನಾ ಇದು? ಚೆನ್ನಾಗಿ ಸಖತ್ತಾಗಿ ಆಟ ಆಡ್ಸ್ತವ್ರೆ ಯಾರೋ. ಒಂದು ಆಲ್ರೆಡಿ ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ ನನಗೆ ಭಯ ಆಗ್ತಿದೆ. ಅಯ್ಯೋ, ಇವ್ರು ಕಿರಣಂಗೆ ಕೊಡ್ತಿರೋ ಒಂದು ಟಾಸ್ಕು, ಅದಾದ್ಮೇಲೆ ಮತ್ತೆ ಭೂಮಿಕಂಗೆ ಇನ್ನೊಂದು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ರೆಡಿನಾ? ಏನು ರೆಡಿ? ನನಗೇನು ಟಾಸ್ಕ್ ಕೊಡ್ತೀರಾ ಕೊಡಪ್ಪ? ಎಲ್ಲ ಟಾಸ್ಕು ಮಾಡ್ತೀನಿ. ಯಾವ ಟಾಸ್ಕ್ ಅಯ್ಯೋ ತಲೆನೇ ಓಡ್ತಾ ಇಲ್ಲ. ಓಕೆ, ಸೊ ಸೆಕೆಂಡ್ ಟಾಸ್ಕ್ ಏನು ಅಂದರೆ ಶೂ ಅಂಗಡಿ. ಅದನ್ನೇ ಅದೇ ಶೂ ಅಂಗಡಿಲಿ ಕಿರಣ ಏನು ಮಾಡಬೇಕು ಅಂದರೆ ಲೈಕ್
ಇಲ್ಲ ತುಂಬ ಕಾಸ್ಟ್ಲಿ, ನಿಮಗೂ ಗೊತ್ತಿರುತ್ತೆ ಶೂ ಅಂಗಡಿ ಹೆಂಗಿರುತ್ತೆ, ಏನು ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ನಾವೆಲ್ಲ ಸ್ವಲ್ಪ ನಾರ್ಮಲ್ ಅಂಗಡಿಗಳಲ್ಲಿ ತಗೊಳ್ಳೋರು. ನೋಡೋಣ ಇವನು ಹೋಗ್ಬಿಟ್ಟು ಅಲ್ಲಿರೋ ರೇಟ್ನ ಎಷ್ಟು ಕಮ್ಮಿ ಕೇಳ್ತಾನೆ ಅಂದರೆ, ನೋಡೋಣ ನೀನು ಆಲ್ಮೋಸ್ಟ್ ಅಲ್ಲಿ ಕಿರಣ ಮುಕ್ಕಾಲು ಭಾಗ ಕಮ್ಮಿ ರೇಟಿಗೆ ಕೇಳಬೇಕು. ಮುಕ್ಕಾಲು ಭಾಗ ಕಮ್ಮಿ ರೇಟ್, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಮುಕ್ಕಾಲು ಭಾಗ ಕಮ್ಮಿ ರೇಟಿಗೆ ಕೇಳಬೇಕು. ಕೇಳ್ತೀಯಾ? ಹೋದಾಗ ಒಳಗೆ ಅವ್ರು ಯಾವುದೋ ಚಿಕ್ಕ ಕಣ ಶಾಪು, ಬಾ ಚಿಕ್ಕ ಶಾಪ್. ಸರ್ ಏನು ಪ್ರೈಸ್ ಬೀಳುತ್ತಿದ? ಏನು ಪ್ರೈಸ್ ಬೀಳುತ್ತೆ? ಗಾನ್ ಪರ್ಮಿಷನ್ ಕೊಡಲಿಲ್ಲ ಅಲ್ಲಿ, ಆದರೂ ಹೋಗ್ಬಿಟ್ಟು ಹೆಂಗೋ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಕೊಡಲಿಲ್ಲ. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಸೋತೆ ಅಂತ ಒಪ್ಕೊಳಕ್ಕೂ ಆಗಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬಾಬಾ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಫೋಟೋಸು ವೀಡಿಯೋಸು. ಹಾಂ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಅದ್ಯಾರೋ ದೊಡ್ಡವರು ಕೂತಿದ್ದಾರೆ ಒಳಗೆ. ಆಮೇಲೆ ಆ್ಯಕ್ಚುಲಿ ಟಾಸ್ಕ್ ಅರ್ಧಕ್ಕೆ ಒಂದು ಸ್ಟಾಪ್ ಆಗ್ಬಿಡ್ತು. ಸೊ ಕಿರಣದೊಂದು ಸ್ಟಾಪ್ ಆಗಿದ್ದು ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ. ಏನ ಕಿರಣ? ಸೊ ಆ್ಯಕ್ಚುಲಿ ಎಂತೆಂಥ ಹುಡುಗರು ಎಂತೆಂಥ ಗೇಮ್ಗಳು ಆಡ್ತಾರೆ. ಇವನು ಇನ್ನೂ ಜಮಾದಿಂದ ಅದೇ ಆಡ್ಕೊಂಡು ಬರ್ತಾ ಇದೆ. ಅದೇನು ಗೇಮ್ ಆಡ್ತಾರಪ್ಪ ಜನ. ಪಬ್ಜಿ, ಅದೇನೋ BGMI ಅಂತೆ, ಪಬ್ಜಿ ಅಂತೆ. ಛೇ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಅವೆಲ್ಲ ನಮ್ಗೆ ಏನು ಅಂತಲೂ ಗೊತ್ತಿಲ್ಲ. ಸೊ ನಾಳೆ ಒಂದು ಒಳ್ಳೆ ಗಿಫ್ಟ್ ನಿನಗೆ ರೆಡಿ ಆಗುತ್ತೆ. ಏನಂತೀಯ? ನಾಳೆ ಯಾಕೆ? ಹಾಂ, ಬೇಡ, ಇವತ್ತೇ ಬೇಕು. ಅಲ್ಲ, ಅಷ್ಟು ಜನದ ಮುಂದೆ ಇಂಥ ಟಾಸ್ಕ್ ಮಾಡು ಅಂದಾಗ ನಾನು ಹೋಗಿ ಮಾಡಿದ್ದೀನಿ ನಾಚಿಕೆ ಹೇಳ್ದಂಗೆ. ಇವತ್ತೇ ಏನಾದರೂ ಅಲ್ಲ ಅಲ್ಲಿ ಏನಾಯ್ತು ಕಾಮಿಡಿ ಅಂದರೆ, ಸ್ಲಿಪ್ಪರ್ ಬಿಟ್ಟು ಏನು ಆಶೀರ್ವಾದ, ಅವರಂತೂ ಕೈಗೆಲ್ಲ ಕಿಸ್ಕೊಟ್ಬಿಟ್ರು ಅಜ್ಜಿ. ಕೊಟ್ರು. ನಾನೇನೋ ನೆಕ್ಸ್ಟ್ ತಾತ ಜೋಬಿಂದ ದುಡ್ಡು ಬೇರೆ ತೆಗಿಬೋದು ಈಗ. ಇವನ್ ಬೇರೆ ಹತ್ರ ಹೋಗ್ಬಿಟ್ಟ, ಇವನ್ ಕೈಗೆ ದುಡ್ಡು ಕೊಟ್ಬಿಟ್ರೆ ಅನ್ನೋ ಬೇರೆ ಫೀಲ್ ನನಗೆ. ಮದುವೆ ರಿಸೆಪ್ಷನ್ಗಳಲ್ಲಿ ಮುಗಿ ಪಕ್ಕದಲ್ಲಿ ಇಸ್ಕೊತಾರಲ್ಲ, ಆದ್ರೂ ನಾನು ಪಕ್ಕದಿಂದ ಇಸ್ಕೊಳ್ಳೋಣ ದುಡ್ಡು ಅಂತ ಹೋದೆ. ಅವಯ್ಯ ಆಮೇಲೆ ಎಕ್ಸ್ ಮಿಲಿಟರಿ ಮ್ಯಾನ್ ಅಂತ, ನಿಮ್ಮ ಡಾಗಿ ತಿನ್ನುತ್ತಲ್ಲ, ನಿಮ್ಮ ನಾಯಿ ತಿನ್ನುತ್ತಲ್ಲ, ಅದೇ ಮಾಡ್ಕೊಡ್ತೀನಿ. ಅದೇ ಆಗುತ್ತಾ? ಪರವಾಗಿಲ್ಲ ಹಂಗಾದ್ರೆ. ಏನಕ್ಕ ಹಿಂಗೆ ನಾಯಿ ತಿನ್ನ ಕೊಡ್ತಿದ್ದೆ ಮಾತು ಕೇಳಿದ್ರೆ ನಾನು ನಿಜ ಸುಮ್ಮನೆ ಹಂಗಂತ ಕೂರ್ತಿರ್ಲಿಲ್ಲ. ನಾಯಿ ಸುಮ್ಮನೆ ನಿಮಗೆ ನಿನಗೆ ಕಿರಣ ಹಿಂಗಂದೆ ಭಾರಿ ಬೇಜಾರಾಗೈತೆ. ಅವಾಗ ಭಾರಿ ಬೇಜಾರಾಗೈತೆ. ನನಗೆ ಎತ್ಕೊಂಡ ಗಿಫ್ಟು ಗೊತ್ತಿಲ್ಲ, ಎತ್ಕೊಂಡ ಗಿಫ್ಟು. ಓಕೆ, ನಿಮಗೋಸ್ಕರ ನಾನು ಸಪ್ರೇಟಾಗಿ ಒಂದು ಗಿಫ್ಟ್ ನೀನು ತಗೋ. ಭೂಮಿಕಾ ತಗೋ ಬೇಗ. ಪ್ಯೂರ್ ಗೋಲ್ಡ್. ಇಲ್ಲಿರೋದೆಲ್ಲ ವಜ್ರ, ವೈಡೂರ್ಯ. ಇದು ಇದೆಯಲ್ಲ, ಇದು ಪುಕ್ಕ ಪ್ಯೂರ್ ಒರಿಜಿನಲ್ ಪುಕ್ಕ. ಈ ಪುಕ್ಕನೇ 2 ಲಕ್ಷ. ಇದು ಕೋಳಿದ ಅದು? ಇದು ಪುಕ್ಕನೇ 2 ಲಕ್ಷ. ಪುಕ್ಕ ಯಾಕೆ ಹಿಂಗೆ ಸೊಟ್ಟಾಗಿದೆಯಲ್ಲ? ಅದು ಗೊತ್ತಿಲ್ಲ. ಇದು ಟೋಟಲ್ ಬಂದು 35 lakhs. ಅಲ್ಲ ಸೇರಿ 35 lakhs ಗೊತ್ತಾ? ತಿನ್ಕೊಂಬರೋಣ. ನಾವು ತಿನ್ಕೊಂಬಂದ್ವಿ. ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಮಾಡೋಣ ಪ್ಲಾನ್. ಮೋಸ್ಟ್ಲಿ ಅಲ್ಲ, ಈ ಸರಿ ನನ್ನ ರಿಂಗ್ ನನಗೆ ಕೊಟ್ಟಿದ್ದಾನೆ. ಮೋಸ್ಟ್ಲಿ ನನ್ನ ಚೈನ್ ನನಗೆ ಕೊಡ್ಬೋದೇನೋ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಅನ್ಬ್ಲಾಕ್ ಆಗ್ಬಿಡ್ತಾವ, ಗಿಫ್ಟ್ ಏನು ಅಂತ ಗೊತ್ತಾಗೋಗ್ಬಿಡ್ತಾವ. ಗಿಫ್ಟ್ ಕಂಡಿಡಿದ್ಬಿಟ್ಲು ಗಾಯ್ಸ್. ಇನ್ನೇನು ಬಿಡಿ, ಗಿಫ್ಟ್ ಅನ್ನೋದು ಸರ್ಪ್ರೈಸ್ ಆಗಿರ್ಬೇಕು ಆ್ಯಕ್ಚುಲಿ. ಸೊ ಸರ್ಪ್ರೈಸ್ ಇಲ್ಲಿ ಉಳಿದಿಲ್ಲ ಇನ್ನು. ಹಾಂ, ಓಕೆ. ಸೊ ಏನಂತೀಯ? ನಗ್ತಾ ಇರಿ, ಎಂಜಾಯ್ ಮಾಡಿ.